ಇಂಥ ಒಂದು ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುವಂತ ಕೆಲಸಕ್ಕೆ ಮುಂದಾಗಿದ್ದು ಅಣ್ಣಾಮಲೈ ಅವರು. ನೈನಾರ್ ನಾಗೇಂದ್ರಗೆ ಬಿಜೆಪಿ ಅಧ್ಯಕ್ಷಗಿರಿ ನೋ ಡೌಟ್ ಅವ್ರಿಗೆ ಸಿಗೋದು. ತಮಿಳುನಾಡಿನ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ನೈನಾರ್ ಅವರು, ದೇವರ ಸಮುದಾಯಕ್ಕೆ ಸೇರಿರುವಂತಹ ನಾಗೇಂದ್ರನ್ ಹೇಳಿ, ನಾವೆಲ್ಲ ಅಂದುಕೊಂಡಷ್ಟು ಸಾಮಾನ್ಯ ಅಲ್ಲ. ಎಐಡಿಎಂಕೆ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಇವತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯ ಮಟ್ಟದಲ್ಲಿ ಆಯ್ತು ರಾಜ್ಯದಲ್ಲಿ, ಅದೇ ರೀತಿಯಾಗಿ ನೈನಾರ್ ನಾಗೇಂದ್ರನ್ ಹಾಗೆ ಎಐಡಿಎಂಕೆ ನಾಯಕರು ಒಳ್ಳೆ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದ್ದಾರೆ. ನೈನಾರ್ ನಾಗೇಂದ್ರನ್ ಅವರನ್ನ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರ್ತಿದ್ದೆ ಆದ್ರೆ ಎಐಡಿಎಂಕೆ ಜೊತೆಯಲ್ಲಿ ಬಿಜೆಪಿ ಮೈತ್ರಿ ಮಾಡಿಕೊಂಡಾಗ ಪಕ್ಷ ಸಂಘಟನೆ ಮಾಡೋದು, ಮೈತ್ರಿಯಾಗಿ ಹೋರಾಟವನ್ನ ಮಾಡೋದು ಕೂಡ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಡಿ, ಈ ಹಿಂದೆ ಲೋಕಸಭಾ ಚುನಾವಣಾ ಸಮಯದಲ್ಲಿ ಅಣ್ಣಾಮಲೈ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಎಐಎಡಿಎಂಕೆ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಳ್ಳೋದಿಲ್ಲ. ಸ್ವತಃ ಅಣ್ಣಾಮಲೈ ಅವರೇ ತಮ್ಮ ಕ್ಷೇತ್ರದಲ್ಲಿ ಸೋತು ಹೋಗ್ತಾರೆ. ಅದಾದ ನಂತರ ಮೈತ್ರಿಯ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಒಂದಿಷ್ಟು ಆಲೋಚನೆ ಮಾಡುತ್ತೆ. ಪಳನಿಸ್ವಾಮಿ ಅವರು ಎಐಎಡಿಎಂಕೆ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ, ಅಂದ್ರೆ ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನ ಬಳಸೋದಕ್ಕೆ ಪದೇ ಪದೇ ಅವರು ಆ ರೀತಿ ಮಾತುಗಳನ್ನು ಆಡಿದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ಈಗ ಬಿಜೆಪಿಯ ಬದಲಾದಂತ ರಾಜಕಾರಣದಲ್ಲಿ ಈ ಹಿಂದೆ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಇದ್ದಂತ ಎಐಎಡಿಎಂಕೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಈಗ ಮತ್ತೆ ಮೈತ್ರಿಯನ್ನ ಮಾಡಿಕೊಳ್ಳುವ ಮೂಲಕ ಡಿಎಂಕೆ ಪಕ್ಷವನ್ನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರದಿಂದ ಹೊರಗಿಡುವಂತ ಅಥವಾ ಅಧಿಕಾರ ಸಿಗದ ರೀತಿಯಲ್ಲಿ ಲೆಕ್ಕಾಚಾರ ಮಾಡುವಂತ ಸ್ಟ್ರಾಟಜಿ ಬಿಜೆಪಿಯದ್ದಾಗಿದೆ. ಅಣ್ಣಾಮಲೈ ಅವರು ಪಕ್ಷದ ಅಧ್ಯಕ್ಷರಾಗಿದ್ರೆ ಮೈತ್ರಿ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ರು. 2026ಕ್ಕೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಡಿಎಂಕೆನ ಮಣಿಸಬೇಕು ಅಂತಂದ್ರೆ ಅಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಎಲ್ಲೋ ಒಂದ್ ಕಡೆ ಡಿಎಂಕೆನ ಸುಲಭವಾಗಿ ಬಗ್ಗು ಬಡಿಯಬಹುದು ಅನ್ನುವ ಲೆಕ್ಕಾಚಾರ ಇದೆ. ಆಡಳಿತಾರೂಢ ಪಕ್ಷ ಡಿಎಂಕೆ ನೋಡಿ, ತಮಿಳುನಾಡಿನ ರಾಜಕೀಯದ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದಾಗ ಡಿಎಂಕೆ ಮತ್ತು ಎಐಡಿಎಂಕೆ ಇವೆರಡೂ ಪಕ್ಷಗಳ ನಡುವೆನೆ ಪ್ರತಿ ಬಾರಿ ನಡೆದಂತ ಚುನಾವಣೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇರ್ತಾ ಇದ್ದಿದ್ದು. ಆದ್ರೆ ಈ ಬಾರಿ ಆ ತರ ಇಲ್ಲ. 2026 ಚುನಾವಣೆಯಲ್ಲಿ ಅಷ್ಟು ಸುಲಭ ಇಲ್ಲ ಎಐಡಿಎಂಕೆಗೆ. ಯಾಕೆಂದ್ರೆ ಡಿಎಂಕೆ ಪಕ್ಷ ಆಲ್ರೆಡಿ ಅಧಿಕಾರದಲ್ಲಿ ಕೂತಿರುವಂತಹ ಪಕ್ಷ. ಸ್ಟಾಲಿನ್ ಅವರು ಅದೇ ರೀತಿಯಾದಂತ ಈಗ ಆಲ್ರೆಡಿ ಅವರು ವರ್ಕೌಟ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಐಎಡಿಎಂಕೆ ಪಕ್ಷಕ್ಕೆ ತನ್ನ ಸ್ವಂತ ಶಕ್ತಿಯ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಲೆಕ್ಕಾಚಾರ ಅಥವಾ ಸೂಕ್ಷ್ಮತೆಯನ್ನ ಗ್ರಹಿಸಿದಂಗೆ ಕಾಣ್ತಾ ಇದೆ ಪಕ್ಷ ಸಂಘಟನೆ. ಆ ಕಾರಣದಿಂದ ಬಿಜೆಪಿ ಜೊತೆಯಲ್ಲಿ ಸಖ್ಯ ಬೆಳೆಸಿದ್ರೆ ಮಾತ್ರ ನಾವೇನಾದ್ರೂ ಡಿಎಂಕೆನ ಹೈಜಾಕ್ ಮಾಡಿ ನಾವು ಮತ್ತೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಲೆಕ್ಕಾಚಾರವನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅಣ್ಣಾಮಲೈ ಅವರು ಪಕ್ಷದ ಅಧ್ಯಕ್ಷರಾಗಿದ್ರೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ರೆ ನಾವು ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ. ಅವರೇನಾದ್ರೂ ರಾಜೀನಾಮೆ ಕೊಟ್ಟರೆ ನಾವು ಬಿಜೆಪಿ ಜೊತೆಲಿ ಮೈತ್ರಿ ಮಾಡಿಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಗೆ ನಾವು ಜೊತೆಗೆ ಹೋಗ್ತೀವಿ ಅನ್ನೋ ಲೆಕ್ಕಾಚಾರವನ್ನ ಮಾಡಿದಂತ ಎಐಎಡಿಎಂಕೆ ಅದರ ಒತ್ತಾಸೆಯಂತೆ ಹೈಕಮಾಂಡ್ ನಾಯಕರು ಈಗ ಅಣ್ಣಾಮಲೈ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಆ ಮೂಲಕ ಎಐಎಡಿಎಂಕೆ ಜೊತೆಯಲ್ಲಿ ಸೇರ್ಕೊಂಡು ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷವಾಗಿದ್ದಂತ ಎಐಎಡಿಎಂಕೆ ಜೊತೆಯಲ್ಲಿ ಮತ್ತೆ ಸಖ್ಯವನ್ನ ಬಳಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆ ಮೂಲಕ ಒಂದು ಮೋಡಿ ಮಾಡಬಹುದು ತಮಿಳುನಾಡಿನಲ್ಲಿ ಅನ್ನುವ ಲೆಕ್ಕಾಚಾರವನ್ನ ಮಾಡ್ದಂಗೆ ಕಾಣ್ತಾ ಇದೆ. ಇದೆಲ್ಲ ರಾಜಕೀಯ ಸ್ಟ್ರಾಟಜಿಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅನ್ನುವ ಲೆಕ್ಕಾಚಾರವೂ ಕೂಡ ಇದೆ. ಸದ್ಯಕ್ಕೆ ಈಗಿರುವಂತ ಡಿಎಂಕೆ ಪಕ್ಷ, ಅದರಲ್ಲೂ ಸ್ಟಾಲಿನ್ ಅವರು ಕೊಟ್ಟಂತ ಕೆಲ ಹೇಳಿಕೆಗಳು ಮತ್ತು ಅವರ ಆಡಳಿತ ನೀತಿ ಏನಿದೆಯಲ್ಲ ಅದೊಂದು ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ತಮಿಳುನಾಡಿನಲ್ಲಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸೂಕ್ಷ್ಮತೆಯನ್ನು ಗ್ರಹಿಸಿರುವಂತ ಈ ಒಂದು ಎಐಎಡಿಎಂಕೆ ಬಿಜೆಪಿ ಜೊತೆಯಲ್ಲಿ ಸೇರ್ಕೊಂಡು ನಾವು ಮುಂದೇನಾದ್ರೂ ಚುನಾವಣೆಯನ್ನು ಎದುರಿಸಿದ್ದೇ ಆದ್ರೆ ತಮಿಳುನಾಡಿನಲ್ಲಿ ನಾವು ಅಧಿಕಾರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಇಂಥ ಒಂದು ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುವಂತ ಕೆಲಸಕ್ಕೆ ಮುಂದಾಗಿದ್ದು ಅಣ್ಣಾಮಲೈ ಅವರು. ನೈನಾರ್ ನಾಗೇಂದ್ರಗೆ ಬಿಜೆಪಿ ಅಧ್ಯಕ್ಷಗಿರಿ ನೋ ಡೌಟ್ ಅವ್ರಿಗೆ ಸಿಗೋದು. ತಮಿಳುನಾಡಿನ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ನೈನಾರ್ ಅವರು,
ದೇವರ ಸಮುದಾಯಕ್ಕೆ ಸೇರಿರುವಂತಹ ನಾಗೇಂದ್ರನ್ ಹೇಳಿ. ನಾವೆಲ್ಲ ಅಂದುಕೊಂಡಷ್ಟು ಸಾಮಾನ್ಯ ಅಲ್ಲ. ಎಐಡಿಎಂಕೆ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಇವತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯ ಮಟ್ಟದಲ್ಲಿ ಆಯ್ತು ರಾಜ್ಯದಲ್ಲಿ, ಅದೇ ರೀತಿಯಾಗಿ ನೈನರ್ ನಾಗೇಂದ್ರನ್ ಹಾಗೆ ಎಐಡಿಎಂಕೆ ಕೆಲ ನಾಯಕರು ಒಳ್ಳೆ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದ್ದಾರೆ. ನೈನರ್ ನಾಗೇಂದ್ರನ್ ಅವರನ್ನ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರ್ತಿದ್ದೆ ಆದ್ರೆ ಎಐಡಿಎಂಕೆ ಜೊತೆಯಲ್ಲಿ ಬಿಜೆಪಿ ಮೈತ್ರಿ ಮಾಡಿಕೊಂಡಾಗ ಪಕ್ಷ ಸಂಘಟನೆ ಮಾಡೋದು, ಮೈತ್ರಿಯಾಗಿ ಹೋರಾಟವನ್ನ ಮಾಡೋದು ಕೂಡ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಡಿ, ಈ ಹಿಂದೆ ಲೋಕಸಭಾ ಚುನಾವಣಾ ಸಮಯದಲ್ಲಿ ಅಣ್ಣಾಮಲೈ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಎಐಎಡಿಎಂಕೆ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಳ್ಳೋದಿಲ್ಲ. ಸ್ವತಃ ಅಣ್ಣಾಮಲೈ ಅವರೇ ತಮ್ಮ ಕ್ಷೇತ್ರದಲ್ಲಿ ಸೋತು ಹೋಗ್ತಾರೆ. ಅದಾದ ನಂತರ ಮೈತ್ರಿಯ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಒಂದಿಷ್ಟು ಆಲೋಚನೆ ಮಾಡುತ್ತೆ. ಪಳನಿಸ್ವಾಮಿ ಅವರು ಎಐಎಡಿಎಂಕೆ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ, ಅಂದ್ರೆ ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನ ಬಳಸೋದಕ್ಕೆ ಪದೇ ಪದೇ ಅವರು ಆ ರೀತಿ ಮಾತುಗಳನ್ನು ಆಡಿದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ಈಗ ಬಿಜೆಪಿಯ ಬದಲಾದಂತ ರಾಜಕಾರಣದಲ್ಲಿ ಈ ಹಿಂದೆ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಇದ್ದಂತ ಎಐಎಡಿಎಂಕೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಈಗ ಮತ್ತೆ ಮೈತ್ರಿಯನ್ನ ಮಾಡಿಕೊಳ್ಳುವ ಮೂಲಕ ಡಿಎಂಕೆ ಪಕ್ಷವನ್ನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರದಿಂದ ಹೊರಗಿಡುವಂತ ಅಥವಾ ಅಧಿಕಾರ ಸಿಗದ ರೀತಿಯಲ್ಲಿ ಲೆಕ್ಕಾಚಾರ ಮಾಡುವಂತ ಸ್ಟ್ರಾಟರ್ಜಿ ಬಿಜೆಪಿಯದ್ದಾಗಿದೆ. ಅಣ್ಣಾಮಲೈ ಅವರು ಪಕ್ಷದ ಅಧ್ಯಕ್ಷರಾಗಿದ್ರೆ ಮೈತ್ರಿ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ರು. 2026ಕ್ಕೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಎಐಡಿಎಂಕೆ ಡಿಎಂಕೆನ ಮಣಿಸಬೇಕು ಅಂತಂದ್ರೆ ಅಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಎಲ್ಲೋ ಒಂದ್ ಕಡೆ ಡಿಎಂಕೆನ ಸುಲಭವಾಗಿ ಬಗ್ಗು ಬಡಿಯಬಹುದು ಅನ್ನುವ ಲೆಕ್ಕಾಚಾರ ಇದೆ. ಆಡಳಿತಾರೂಢ ಪಕ್ಷ ಡಿಎಂಕೆ ನೋಡಿ, ತಮಿಳುನಾಡಿನ ರಾಜಕೀಯದ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದಾಗ ಡಿಎಂಕೆ ಮತ್ತು ಎಐಡಿಎಂಕೆ ಇವೆರಡೂ ಪಕ್ಷಗಳ ನಡುವೆನೆ ಪ್ರತಿ ಬಾರಿ ನಡೆದಂತ ಚುನಾವಣೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇರ್ತಾ ಇದ್ದಿದ್ದು. ಆದ್ರೆ ಈ ಬಾರಿ ಆ ತರ ಇಲ್ಲ. 2026 ಚುನಾವಣೆಯಲ್ಲಿ ಅಷ್ಟು ಸುಲಭ ಇಲ್ಲ ಎಐಡಿಎಂಕೆಗೆ. ಯಾಕೆಂದ್ರೆ ಡಿಎಂಕೆ ಪಕ್ಷ ಆಲ್ರೆಡಿ ಅಧಿಕಾರದಲ್ಲಿ ಕೂತಿರುವಂತಹ ಪಕ್ಷ. ಸ್ಟಾಲಿನ್ ಅವರು ಅದೇ ರೀತಿಯಾದಂತ ಈಗ ಆಲ್ರೆಡಿ ಅವರು ವರ್ಕೌಟ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಐಎಡಿಎಂಕೆ ಪಕ್ಷಕ್ಕೆ ತನ್ನ ಸ್ವಂತ ಶಕ್ತಿಯ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಲೆಕ್ಕಾಚಾರ ಅಥವಾ ಸೂಕ್ಷ್ಮತೆಯನ್ನ ಗ್ರಹಿಸಿದಂಗೆ ಕಾಣ್ತಾ ಇದೆ ಪಕ್ಷ ಸಂಘಟನೆ. ಆ ಕಾರಣದಿಂದ ಬಿಜೆಪಿ ಜೊತೆಯಲ್ಲಿ ಸಖ್ಯ ಬೆಳೆಸಿದ್ರೆ ಮಾತ್ರ ನಾವೇನಾದ್ರೂ ಡಿಎಂಕೆನ ಹೈಜಾಕ್ ಮಾಡಿ ನಾವು ಮತ್ತೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಲೆಕ್ಕಾಚಾರವನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅಣ್ಣಾಮಲೈ ಅವರು ಪಕ್ಷದ ಅಧ್ಯಕ್ಷರಾಗಿದ್ರೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ರೆ ನಾವು ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ. ಅವರೇನಾದ್ರೂ ರಾಜೀನಾಮೆ ಕೊಟ್ಟರೆ ನಾವು ಬಿಜೆಪಿ ಜೊತೆಲಿ ಮೈತ್ರಿ ಮಾಡಿಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಗೆ ನಾವು ಜೊತೆಗೆ ಹೋಗ್ತೀವಿ ಅನ್ನೋ ಲೆಕ್ಕಾಚಾರವನ್ನ ಮಾಡಿದಂತ ಎಐಎಡಿಎಂಕೆ ಅದರ ಒತ್ತಾಸೆಯಂತೆ ಹೈಕಮಾಂಡ್ ನಾಯಕರು ಈಗ ಅಣ್ಣಾಮಲೈ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಮೂಲಕ ಎಐಎಡಿಎಂಕೆ ಜೊತೆಯಲ್ಲಿ ಸೇರ್ಕೊಂಡು ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷವಾಗಿದ್ದಂತ ಎಐಎಡಿಎಂಕೆ ಜೊತೆಯಲ್ಲಿ ಮತ್ತೆ ಸಖ್ಯವನ್ನ ಬಳಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆ ಮೂಲಕ ಒಂದು ಮೋಡಿ ಮಾಡಬಹುದು ತಮಿಳುನಾಡಿನಲ್ಲಿ ಅನ್ನುವ ಲೆಕ್ಕಾಚಾರವನ್ನ ಮಾಡ್ದಂಗೆ ಕಾಣ್ತಾ ಇದೆ. ಇದೆಲ್ಲ ರಾಜಕೀಯ ಸ್ಟ್ರಾಟಜಿಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅನ್ನುವ ಲೆಕ್ಕಾಚಾರವೂ ಕೂಡ ಇದೆ. ಸದ್ಯಕ್ಕೆ ಈಗಿರುವಂತ ಡಿಎಂಕೆ ಪಕ್ಷ, ಅದರಲ್ಲೂ ಸ್ಟಾಲಿನ್ ಅವರು ಕೊಟ್ಟಂತ ಕೆಲ ಹೇಳಿಕೆಗಳು ಮತ್ತು ಅವರ ಆಡಳಿತ ನೀತಿ ಏನಿದೆಯಲ್ಲ ಅದೊಂದು ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ತಮಿಳುನಾಡಿನಲ್ಲಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸೂಕ್ಷ್ಮತೆಯನ್ನು ಗ್ರಹಿಸಿರುವಂತ ಈ ಒಂದು ಎಐಎಡಿಎಂಕೆ ಬಿಜೆಪಿ ಜೊತೆಯಲ್ಲಿ ಸೇರ್ಕೊಂಡು ನಾವು ಮುಂದೇನಾದ್ರೂ ಚುನಾವಣೆಯನ್ನ ಎದುರಿಸಿದ್ದೇ ಆದ್ರೆ ತಮಿಳುನಾಡಿನಲ್ಲಿ ನಾವು ಅಧಿಕಾರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ.